ನಮಸ್ತೆ ಎಲ್ಲರಿಗೂ. ನಾನಿವತ್ತು ಬಾಳೆಹಣ್ಣಿನ ಕೇಕ್ ಮಾಡ್ತಾ ಇದ್ದೀನಿ. ಬಾಳೆಹಣ್ಣು ತುಂಬ ಇದ್ದಾಗ ಮನೆಯಲ್ಲಿ ನಾವು ಬಾಳೆಹಣ್ಣು ವೇಸ್ಟ್ ಆಗ್ತವೆ ಅಂತ ಯೋಚನೆ ಬೇಡ. 3 ಬಾಳೆಹಣ್ಣು ಇದ್ದರೆ ಸಾಕು, ನಾವು ಈ ಥರ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಕೇಕನ್ನು ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಮೊದಲಿಗೆ ನಾನು 3 ಬಾಳೆಹಣ್ಣು ತೊಗೊಂಡಿದ್ದೀನಿ, ಪುಟ್ಟ ಬಾಳೆಹಣ್ಣು. ನಾನು 1 ಕಪ್ ಮೈದಾ ತೊಗೊಂಡಿದ್ದೀನಿ, ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ಎಣ್ಣೆ, ಹಾಲು 1/4 ಕಪ್ ತೊಗೊಂಡಿದ್ದೀನಿ. ನೋಡಿ, ಬಾಳೆಹಣ್ಣು ಹಣ್ಣಾಗಿರ್ಬೇಕು ಈ ಥರ ಚೆನ್ನಾಗಿ. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಮಿಕ್ಸಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಮಿಕ್ಸಿ ಜಾರಿಗೆ 3 ಹಣ್ಣನ್ನು ಸಿಪ್ಪೆ ತೆಗೆದು ಹಾಕ್ಕೊತಾ ಇದ್ದೀನಿ. ನೋಡಿ, ಸಕ್ಕರೆ ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮಾತ್ರ ಅರ್ಧ ಕಪ್ ಇರಲೇಬೇಕು. ಹಾಲು 1/4 ಕಪ್ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ನೋಡಿ, ರುಬ್ಕೊಂಡ್ಮೇಲೆ ಈ ಥರ ಆಗಿದೆ. ನಾನು ಇದಕ್ಕೆ ಈಗ ಮೈದಾ ಹಿಟ್ಟನ್ನು ಸಹ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊತೀನಿ. 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು. ನೋಡಿ, ಮಿಕ್ಸಿ ಮಾಡಿದ್ಮೇಲೆ ಈ ಥರ ಆಗಿದೆ. ಬಾಳೆಹಣ್ಣಿನಿಂದ ಕೇಕ್ ಒಂದು ಸ್ವಲ್ಪ ಗಟ್ಟಿನೇ ಬರುತ್ತೆ. ಬೇಕು ಅಂದರೆ 1-2 ಸ್ಪೂನ್ ಮತ್ತೆ ಹಾಲು ಹಾಕ್ಕೋಬೋದು. ನೋಡಿ, ಪ್ರೀ ಹೀಟ್ ಮಾಡೋದಕ್ಕೆ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ. 10 ನಿಮಿಷ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ. ಈಗ ಕೇಕ್ ಟಿನ್ನಿಗೆ ನಾನು ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಸವರ್ಕೊಬೋದು. ನಾನಿಲ್ಲಿ ಎಣ್ಣೆನೇ ಹಚ್ಕೊತಾ ಇದ್ದೀನಿ. ನೋಡಿ, ಈಗ ಮೈದಾ ಹಿಟ್ಟನ್ನು ಈ ಥರ ಮೇಲೆ ಈ ಥರ ಹಾಕ್ಕೊಂಡು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಉಳಿದಿರೋ ಹಿಟ್ಟನ್ನು ನಾವು ತಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ಆಗಿರುತ್ತದು. ಈಗ ಒಂದು ಬೌಲಿಗೆ ನಾನು ಈ ಮಿಶ್ರಣ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ನಿಮಗೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದರೆ ಬರೀ 2 ಸ್ಪೂನ್ ಮಾತ್ರ ಹಾಲು ಹಾಕ್ಕೋಬೇಕಾಗುತ್ತೆ. ಈಗ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೋಬೇಕಾಗುತ್ತೆ. ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಇದು. ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಬೇಕಿಂಗ್ ಪೌಡರ್ ಬೇರೆ, ಬೇಕಿಂಗ್ ಸೋಡಾ ಬೇರೆ. ಸೋಡಾ ಅರ್ಧ ಸ್ಪೂನು, ಬೇಕಿಂಗ್ ಪೌಡರು 1 ಸ್ಪೂನು. ನೋಡಿ, ಹೀಗೆ ಜಾಸ್ತಿನ ಮಿಕ್ಸ್ ಮಾಡ್ಕೋಬಾರ್ದು. ಸೋಡಾ ಬೇಕಿಂಗ್ ಪೌಡರ್ ಹಾಕಿದ್ಮೇಲೆ ಈ ಥರ ಮಾತ್ರ ಕಲಿಸ್ಕೋಬೇಕು. ನೋಡಿ, ಇದಾಯ್ತು. ಈಗ ಕೇಕ್ ಟಿನ್ನಿಗೆ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಇದು ಮಾಡಬೇಕಾಗುತ್ತೆ. ನಾನು ಬಾದಾಮಿನ ಹೆಚ್ಚಿಟ್ಕೊಂಡಿದ್ದೆ ಅಲಂಕಾರಕ್ಕೆ, ಮತ್ತು ಕೇಕ್ ತಿನ್ನುವಾಗ ಬಾಯಿಗೂ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನಾನು ಬಾದಾಮಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕ್ಕೊಬೋದು. ನೋಡಿ, ಈಗ ಅದು ಪ್ರೀ ಹೀಟ್ ಮಾಡೋಕ್ಕಿಟ್ಟಿದ್ನಲ್ಲ, ಅದು ಆಲ್ರೆಡಿ ಹೀಟಾಗಿದೆ. ಈಗ 5 ಇಲ್ಲ 6 ಮಿನಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಆಮೇಲೆ 15 ನಿಮಿಷ ಇಲ್ಲ 20 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಉರಿನ. ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾ ಇರೋದು ಕಾಣಿಸ್ತಾ ಇದೆ.
ನೋಡಿ ಈಗ ಅರ್ಧ ಗಂಟೆ ಆಯ್ತಿದು, ಆಗಿದೆ ಅನಿಸುತ್ತೆ. ತೋರಿಸ್ತೀನಿ. ಒಂದು ಸ್ಪೂನಿಂದ ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಅಂಟಿದ್ರೆ ಅದು ಬೆಂದಿಲ್ಲ ಅಂತ. ಇದು ನೋಡಿ, ಇದು ಅಂಟಿಲ್ಲ, ಬೆಂದಿದೆ. ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ. ಆರಿದೆ ಈಗ. ನೋಡಿ, ಚಾಕುವಿಂದ ಹಿಂಗೆ ಎಡ್ಜನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಮೂರು ಬಾಳೆಹಣ್ಣಿಂದ ಮನೆ ಮಂದಿ ಎಲ್ಲ ಖುಷಿಪಟ್ಟು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಸೀದು ಹೋಗಿಲ್ಲ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇ ನೋಡ್ತಾ ಇರೋ ಓವನ್ ಇಲ್ದಲೆಯ. ನೋಡಿ, ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.